शिवानी और आप देख रहे हैं बीजापुर एक्सप्रेस। चलते हैं खबरों की ओर। ವಿಜಯಪುರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ವಿಶೇಷವಾದಂತ ಗಮನವನ್ನ ಸೆಳೆಯಲು ನಾವು ಮನವಿಯನ್ನ ನೀಡಲಿಕ್ಕೆ ಬಂದಿದ್ದೀವಿ. ವಿಷಯ ಏನು ಅಂತಂದ್ರೆ, ಆಲ್ಮಟ್ಟಿ ಜಲಾಶಯದಿಂದ ನೀರನ್ನ ಕಾಲುವೆಗಳಿಗೆ ಬಿಡುಗಡೆ ಮಾಡಲಾಗಿದೆ. ಮುಳವಾಡ ಏತ್ ನೀರಾವರಿ ಮತ್ತು ಚಿಮ್ಮಲ್ಗಿ ಏತ್ ನೀರಾವರಿ ಕಾಲುವೆಗಳ ನೀರನ್ನ ಹರಿಸ್ತಾ ಇರೋದು ಪ್ರಾರಂಭ ಆಗಿದೆ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನ್ ಮನವಿ ಅಂತಂದ್ರೆ, ತಾವು ಏನು ಕುಡಿಯುವ ನೀರಿನ ಯೋಜನೆಯಡಿಯಲ್ಲಿ ಕೆರೆ ತುಂಬುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ. ನಾವು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಚಿಮ್ಮಲ್ಗಿ ಕಾಲುವೆ 187 ಕಿಲೋಮೀಟರ್ ಟೈಲೆಂಡ್ ಇರುವಂತ ಜಂಬಿಗೆ ಅಂಕಲಿಗೆ ಕೊನೆ ಕೆರೆವರೆಗೂ ನಾಗಟಾಣವರೆಗೂ ಹೋಗುತ್ತ. ನಾವು ಏನ್ ಹೇಳೋದು, ಕೊನೆ ಕೆರೆಗೆ 60% ತುಂಬುವರೆಗೂ ತಾವು ಯಾವುದೇ ಕಾರಣಕ್ಕೂ ಮೋಟರ್ಗಳನ್ನ ಬಂದ್ ಮಾಡಬಾರ್ದು. ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಕಾಲುವೆಗಳಲ್ಲಿ ಸುಮಾರು ಹೂಳು ತುಂಬಿ ನೀರು ಹೋಗದೆ ಇರುವ ಕಾರಣದಿಂದ ಆಲ್ಮೆಟ್ಟಿಯಲ್ಲಿ ನೀರು ಬಿಟ್ಟಂಗ ಆಲ್ಮೆಟ್ಟಿ ಇಲಾಖೆಗಾಗಿರುತ್ತ, ರಾಂಪುರದವರು ತಪ್ಪು ಮಾಹಿತಿಯನ್ನ ಇಲಾಖೆಗೆ ಕೊಡ್ತಿದಾರ. ಇದರಿಂದ ಏನಾಗ್ಲಿಕ್ಕತ್ತದ, ಕೆರೆಗಳಿಗೆ ನೀರ ಹೋಗಿ ಮುಟ್ತಾ ಇಲ್ಲ. ಅದಕ್ಕೆ ಈ ಸಲ ವಿಶೇಷವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಅವರ ನೇತೃತ್ವದಲ್ಲೇ ನೇರವಾಗಿ ರೈತರ ಸಮ್ಮುಖದಲ್ಲಿ 60% ಕೆರೆಗಳಿಗೆ ನೀರು ತುಂಬಿದ ಮೇಲನೆ ಮೋಟರ್ಗಳನ್ನ ಬಂದ್ ಮಾಡುವಂತ ವ್ಯವಸ್ಥೆ ಆಗ್ಬೇಕು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಮೋಟರ್ಗಳನ್ನ ಬಂದ್ ಮಾಡಬಾರದು ಅನ್ನುವಂಥದ್ದು ಸ್ಪಷ್ಟವಾದಂತ ನಾವು ಸಂದೇಶವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸಿದ್ವಿ. ಅವರು ಕೂಡ ಏನಪ್ಪಾ ಅಂದ್ರ, ಆಯ್ತು ಇದು ಒಳ್ಳೆಯ ವಿಚಾರ, ಇದುವರೆಗೂ ನಮಗೆ ಯಾವುದೇ ರೀತಿ ಇದು ಗಮನಕ್ಕೆ ಬಂದಿರಲಿಲ್ಲ, ತಾವು ಈ ವಿಷಯವನ್ನ ನಮ್ಗೆ ಗಮನಕ್ಕೆ ತಂದಿದ್ದಾರೆ, ನಾವೇ ಖುದ್ದು ಸ್ಥಳ ಪರಿಶೀಲನೆ ಮಾಡಿ 60% ನೀರು ತುಂಬುವಂತ ಸಂಪೂರ್ಣ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಅನ್ನುವಂತ ಸಂಪೂರ್ಣ ಭರವಸೆಯನ್ನ ನಮ್ಗ ಕೊಟ್ಟಿದಾರ. ರಾಜ್ಯಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು, ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ. ಈಗ ಮುಂಗಾರು ಸೀಸನ್ ಮುಗಿಲಾಕ್ ಬಂದೈತಿ, ಮತ್ತೆ ಈ ರೈತರ ಪರಿಸ್ಥಿತಿ ಯಾವ ರೀತಿ ಸಮರ್ಪಕವಾಗಿದೆ? ಈಗಾಗಲೇ ನಾವು ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಮಾಡಿದೀವಿ, ಆಗ್ರಹ ಮಾಡಿದೀವಿ. ಜೂನ್ ತಿಂಗಳು ಸುಮಾರು 135 ವರ್ಷಗಳಲ್ಲಿ ಅತಿ ಕಡಿಮೆ ಮಳೆ ಆದಂತ ದಾಖಲೆ ಈ ತಿಂಗಳಲ್ಲಿದೆ. ಅದಕ್ಕ ರಾಜ್ಯ ಸರ್ಕಾರ ತುರ್ತಾಗಿ ಸಂಪೂರ್ಣ ವಿಜಯಪುರ ಜಿಲ್ಲೆಯನ್ನು ಬರಗಾಲ ಅಂತೇಳಿ ಘೋಷಣೆ ಮಾಡಬೇಕು ಅನ್ನುವಂಥದ್ದಿದೆ. ಮತ್ತು ಇವಾಗ ಏನಪ್ಪಾ ಅಂದ್ರ, ಬೆಳೆ ವಿಮೆ ತುಂಬುವುದರಲ್ಲಿಯೂ ಕೂಡ ಏನೋ ಬಹಳಷ್ಟು ಗೊಂದಲಗಳಿದಾವ. ರೈತರಿಗೆ ಸಮಸ್ಯೆಗಳೇ ಆಗ್ಲಿಕ್ಕತ್ತದ. ಬೆಳೆ ತುಂಬೋದ್ರೆ ಈ ವಿಮಾ ಪಾವತಿ ಮಾಡೋದ್ರಲ್ಲಿ ಅದನ್ನು ಕೂಡ ಸರಿಪಡಿಸ್ಬೇಕು ಅನ್ನೋಂತ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ತಿಳಿಸಿದ್ವಿ. ನಮ್ಮ ವಿಜಯಪುರ ಜಿಲ್ಲೆ ಸಂಪೂರ್ಣ ಬರಗಾಲ ಅಂತ ಘೋಷಣೆ ಮಾಡೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ, ಆಗ್ಲೇಬೇಕು ಅನ್ನೋಂತ ನಮ್ಮ ಬೇಡಿಕೆನೂ ಇದೆ. ಅಲ್ಪ ಸ್ವಲ್ಪ ಎಲ್ಲೋ ಮಳೆಯಾಗಿ ಮಹಾರಾಷ್ಟ್ರದಿಂದ ಆದ್ರೆ ವಿಜಯಪುರ ಜನತೆಗೆ ಮಳೆ ಕೂಡ ಇಲ್ಲ. ವಿಜಯಪುರ ರೈತರು ತುಂಬಾ ಸಂಕಷ್ಟದಲ್ಲ. ಹೌದೌದು, ಇದ್ರ ಬಗ್ಗೆ ಏನು? ವಿಜಯಪುರ ಜಿಲ್ಲೆ ಆಲ್ರೆಡಿ ತತ್ತರಿಸಿ ಹೋಗಿದೆ. ಮಳೆ ಇಲ್ಲದೆ ಇರುವ ಕಾರಣ ರೈತರು ಬಿತ್ತಿದಂತ ಲಕ್ಷಾಂತರ ಹೆಕ್ಟರ್ ಭೂಮಿಯಲ್ಲಿ ಬೀಜ ಗೊಬ್ಬರ ಹಾಕಿ ಪ್ರತಿ ಎಕರೆಗೆ 15ರಿಂದ 20 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ಈಗ ಬೆಳೆದಂತ ಕಬ್ಬು ಕೂಡ ಸಂಪೂರ್ಣವಾಗಿ ಒಣಗಿ ನಿಂತು ಹೋಗೈತಿ. ಇಷ್ಟೆಲ್ಲಾ ನುಕ್ಸಾನ್ ಇರೋ ಟೈಮಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಬರವನ್ನ ಘೋಷಣೆ ಮಾಡಿ ಪ್ರತಿ ಎಕರೆಗೆ 50 ಸಾವಿರ ರೂಪಾಯಿ ಅಂತಾನೆ ಬರ ಪರಿಹಾರವನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಒಟ್ಟಿಗೆ ಜವಾಬ್ದಾರಿ ತಗೊಂಡು ಪರಿಹಾರ ವಿತರಣೆ ಮಾಡುವಂತ ಕೆಲಸ ಆಗ್ಬೇಕು ತಕ್ಷಣವೇ. ಸಿಎಂ ಅವರು ಹೇಳ್ತಾರೆ, ರೈತರ ವಿಷಯದಲ್ಲಿ ವೈಯಕ್ತಿಕ ನೀತಿ ಅನುಭವ ಇದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ರೈತರು ಬಹಳಷ್ಟು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತಿದೆ. ರೈತರ ಶ್ರಮದ ವೈಯಕ್ತಿಕ ನನಗೆ ಅನುಭವ ಇದೆ ಅಂತ ಹೇಳ್ತಾರೆ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ, ನಾವು ರೈತಾಪಿ ಕುಟುಂಬದಿಂದ ರೈತರ ಕಷ್ಟ ನೋವುಗಳ ನಮಗ್ ಗೊತ್ತಿದಾವ ಅಂತ ಹೇಳ್ತಾರ. ಗೊತ್ತಿದ್ದವರು ಬಿಡದಿಯಲ್ಲಿ ಯಾಕೆ ರೈತರು ಸುಮಾರು 200 ವರ್ಷಗಳಿಂದ ದಿನಗಳಿಂದ ಹೋರಾಟ ಮಾಡ್ತಿದಾರ. ಇವತ್ತಿನವರೆಗೂ ಆ ರೈತರ ಬಗ್ಗೆ ಒಂದ್ ಚೂರುನು ಯೋಚನೆ ಮಾಡ್ತಾ ಇಲ್ಲ. ನನಗ ರೈತರು ಮೈ ಮೇಗ ಬಟ್ಟೆ ಹರಿದ್ರು ಚಿಂತೆ ಇಲ್ಲ, ನಾನು ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೊಪ್ಪಳದಲ್ಲಿ 248 ದಿನಗಳ ಸುಮಾರು ಹೆಚ್ಚಾಯ್ತು. ಇಲ್ಲಿ ಕೂಡ ಕ್ವಿಟ್ ಬಲ್ಡೋಲ್ಟಾ ಅಂತೇಳಿ ಹೋರಾಟ ಮಾಡ್ತಿದಾರ. ಅದನ್ನ ಬಂದ್ ಮಾಡಿಸುವಂತ ವ್ಯವಸ್ಥೆ ಕೂಡ ಇನ್ನೂ ತನ ಮಾಡ್ತಾ ಇಲ್ಲ ರೈತರು. ಅಂದ್ರೆ ರೈತರಿಗೆ ಆಗುವಂತ ನೋವು ಇದ್ರ ಮೇಲೆ ಗೊತ್ತಾಗುತ್ತಲ್ಲ ಸರ್ಕಾರ ಎಷ್ಟೊಂದು ಕಾಳಜಿ ಪೂರ್ವಕವಾಗಿ ಕೆಲಸ ಮಾಡಾಕತ್ತದ ಅನ್ನಕ
ಮತ್ತು ರೈತರ ಇವತ್ತು ಸಾಲ ಇಲ್ಲದೆ ಇರುವಂತ ರೈತರ ಯಾರ್ದು ಇಲ್ಲ. ಅಧಿಕೃತವಾಗಿ ಬ್ಯಾಂಕ್ಗಳಲ್ಲಿ ಸೊಸೈಟಿ ಇರ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಇದೆ. ಇವತ್ತಿನವರೆಗೂ ಇವರು ಮನ್ನಾ ಮಾಡಬೇಕು ಅನ್ನುವಂತ ಯೋಜನೆನೇ ಇಲ್ಲ ಸರ್ಕಾರ. ಅದನ್ನು ತಕ್ಷಣ ಇಂಥ ಬರಗಾಲ ಪರಿಸ್ಥಿತಿಯಲ್ಲಿ ರೈತರಿಗೆ ಯಾವುದೇ ಕಾರಣಕ್ಕೂ ಸಾಲ ಮರುಪಾವತಿ ಮಾಡಕ್ ಆಗೋದಿಲ್ಲ, ಅದು ಸಾಧ್ಯನೂ ಇಲ್ಲ, ಮಾಡಂಗಿಲ್ಲ. ಆ ಸರ್ಕಾರ ಏನ್ ಕ್ರಮ ಕೈಗೊಳ್ತದೆ ಕೈಗೊಳ್ಳಿ, ನಾವು ಕಟ್ಟಕ್ ಆಗಂಗಿಲ್ಲ. ನಾವು ಘಂಟಾಘೋಷವಾಗಿ ಎಲ್ಲಾ ಇಡೀ ರಾಜ್ಯದ ರೈತ ಸಂಘಟನೆಗಳ ಒಕ್ಕೂಟದಿಂದ ನಾವು ಕರೆ ಕೊಡ್ತೀವಿ. ಯಾವ ರೈತರು ಬ್ಯಾಂಕ್ಗಳಿಗೆ, ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು, ಸೊಸೈಟಿಗಳಲ್ಲಿ ಆಗಿರ್ಬೋದು, ಇರುವಂತ ಸಾಲವನ್ನ ಮರುಪಾವತಿ ಮಾಡಬೇಡಿ ಅಂತ ಹೇಳ್ತೀವಿ ನಾವು. ಒಂದ್ ಕಡೆ ಸೇಮ್ ಅವರು ಮ್ಯಾನಿಪುಲೇಟಿಂಗ್ ಮಾಡ್ತಾ ಇದ್ದಾರೆ. ಹೌದು, ಖಂಡಿತವಾಗಿ ಮ್ಯಾನಿಪುಲೇಟ್ ಯಾವ ತರ ಮಾಡ್ತಾ ಇದಾರೆ ಅಂದ್ರೆ ಬಿಡದಿಯಲ್ಲಿ ಕಂಡು ಬರ್ತಾ ಇದೆ. ಒಂದ್ ಕಡೆ ಎಲ್ಲಾ ನಕಲಿ ಹೋರಾಟಗಾರನ ತಂದ್ಬಿಟ್ಟು ಅವ್ರಿಗೆಲ್ಲ 200-500 ರೂಪಾಯಿ ಸಂಬಳ ಕೊಟ್ಟು ನಮಗ ಯೋಜನೆ ಪರವಾಗಿ, ಬಿಡದಿ ಟೌನ್ಶಿಪ್ ಯೋಜನೆ ಪರವಾಗಿ ಒಂದ್ ಕಡೆ ಹೋರಾಟ ಮಾಡ್ತಿದ್ದಾರೆ, ಮತ್ತು ಇನ್ನೊಂದ್ ಕಡೆ ರೈತರು ನಮ್ಮ ಭೂಮಿ ಉಳಿಸ್ಕೊಂತೀವಿ ಅಂತ ಹೋರಾಟ ಮಾಡ್ತಿದ್ದಾರೆ. ಮತ್ತೆ ಇವೆಲ್ಲ ಯಾಕೆ ಇಷ್ಟೊಂದು ಹಠ ಯಾಕಂತ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪ್ರಶ್ನೆ. ಬಿಡದಿಯಲ್ಲಿ ರೈತರು ಸ್ವಯಂ ಪ್ರೇರಿತವಾಗಿ ಜಮೀನು ಮಾರಾಟ ಮಾಡ್ತಾರೆ. 2 ಕೋಟಿ ಬೆಲೆ ಕೊಡ್ತೇನೆ ಅನ್ನೋದಕ್ಕಿಂತ ಒಂದು ಆಶೆ ತೋರ್ಸ್ಕಿಂತ ರೈತರಿಗೆ ಒಂದು ಇದು ಮಾಡತ್ತೆ. ಅದ್ರ ಬಗ್ಗೆ ಏನು? ರೈತರನ್ನ ಇಲ್ಲಿ ಡೈವರ್ಷನ್ ಮಾಡ್ತಾ ಇದಾರ, ಮ್ಯಾನಿಪುಲೇಟ್ ಮಾಡಿ ಡೈವರ್ಷನ್ ಮಾಡಿ ರೈತರ ಒಗ್ಗಟ್ಟನ್ನು ಒಡೆಯುವಂತ ಷಡ್ಯಂತ್ರ ಮಾಡ್ತಿದ್ದಾರೆ ಇವರು. ಈ ಪ್ರತಿ ಎಕರೆಗೆ 2.5-3 ಕೋಟಿ ರೂಪಾಯಿ, 3.5 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಅದೇ ಹಣ ತಂದು ನಮ್ಮ KBJ ಇವಾಗ ಕೃಷ್ಣ ಅಪ್ಪರ್ 3rd ಸ್ಟೇಜ್ ಇದೆಲ್ಲ, 20 ವರ್ಷ ಆಯ್ತು ಮುಳುಗಡೆ ಆದವ್ರಿಗೂ ಮತ್ತು ಜಮೀನು ಕಳ್ಕೊಂಡವ್ರಿಗೆ ಇನ್ನೂ ಅವಾರ್ಡ್ ಕೊಡ್ತಾ ಇಲ್ಲ ಇವರು. ಕೇವಲ 20 ಲಕ್ಷ ರೂಪಾಯಿ ಒಣ ಬೇಸಾಯಿಕ ಮತ್ತು 25 ಲಕ್ಷ ರೂಪಾಯಿ ನೀರಾವರಿಗೆ ಅಂತ ಘೋಷಣೆ ಮಾಡಿದಾರೆ ನಮ್ಮ ಬಯಲುಸೀಮೆಯಲ್ಲಿ. ಯಾಕೆ ಅದೇ 50 ಲಕ್ಷ ರೂಪಾಯಿ ಘೋಷಣೆ ಮಾಡ್ಲಿಲ್ಲ? ಅದು ಎಲ್ಲೋಯ್ತು? ಇಲ್ಲೇ ಆದ್ರೆ ಕೃಷ್ಣ ಅಪ್ಪರ್ ಇದ್ರಲ್ಲಿ ಹಣ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಅಂತ ಹೇಳ್ತಿದ್ರೆ, ಬಿಡದಿ ಟೌನ್ಶಿಪ್ ಮಾಡಕ ಎಲ್ಲಿಂದ 20,000 ಕೋಟಿ ಎಲ್ಲಿಂದ ಬರ್ತೈತೆ ಹಣ ಇವ್ರಿಗೆ? ಅದೇ ಹಣವನ್ನ ಉತ್ತರ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರ ಏನಂತಂದ್ರೆ, ನಾವು ಬೆಂಗಳೂರಲ್ಲಿ AI ವಿಶ್ವವಿದ್ಯಾಲಯವನ್ನ ಮಾಡ್ತೀವಿ ಅಂತ ಹೇಳಿದಾರ. AI ವಿಶ್ವವಿದ್ಯಾಲಯ ಒಂದೇ ಬೆಳಗಾವಿ ಇಲ್ವಾ? ಒಳ್ಳೆ ಉತ್ತರ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಸ್ಥಳಗಳಿದಾವ. ಇಲ್ಲಿ ರೈತರು ಜಮೀನು ಕೊಡ್ಲಿಕ್ಕೆ ರೆಡಿ ಇದಾರೆ ಸಾಕಷ್ಟು. ಇಲ್ಲಿಯೂ ಕೂಡ ಬರಡು ಭೂಮಿ ಐತಿ. ಇಲ್ಲಿ ನಾವು ಪ್ರತಿ ಎಕರೆಗೆ ನಮ್ಗೆ 50 ಲಕ್ಷ ಕೊಡ್ರಿ ಭೂಮಿ ಕೊಡ್ತಾರ ನಮ್ಮ ರೈತರು ರೆಡಿ ಇದಾರ. 2.5 ಕೋಟಿ ರೂಪಾಯಿ ಹಣ ಕೊಟ್ಟು ನೀವು ಭೂಮಿ ಅದನ್ನ ತಗೊಂಡು ನೀವು ಬಿಡದಿ ಟೌನ್ಶಿಪ್ ಮಾಡೋ ಬದಲು ಅದೇ ಹಣವನ್ನು ಉತ್ತರ ಕರ್ನಾಟಕ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಿರುವಂತ ಉತ್ತರ ಕರ್ನಾಟಕದವರು ಹೋಗೋ ಅವಶ್ಯಕತೆನೆ ಬರಂಗಿಲ್ಲ ಬೆಂಗಳೂರಿಗೆ. ನೀವು ಬಿಡದಿ ಟೌನ್ಶಿಪ್ ಮಾಡುವಂತ ಅವಶ್ಯಕತೆನೆ ಬರಂಗಿಲ್ಲ. ನಮ್ ಜನ ನಂಬಲ್ಲಿ ಉಳ್ಕೊಂತಾರೆ. ಮಾಡ್ರಿ AI ವಿಶ್ವವಿದ್ಯಾಲಯ ಮಾಡ್ರಿ, IT-BT ಮಾಡ್ರಿ, ಜಿಲ್ಲೆಗೊಂದು ನೀರಾವರಿ ಡೆವಲಪ್ಮೆಂಟ್ ಮಾಡ್ರಿ. ಯಾರು ಮಹಾರಾಷ್ಟ್ರ, ಗೋವಾಕ ಗುಳೆ ಹೋಗುವಂತ ಪ್ರಶ್ನೆ ಬರಂಗಿಲ್ಲ. ಇದು ಯಾವುದಿಲ್ಲ, ಕೇವಲ ಬೆಂಗಳೂರನ್ನ ಕೇಂದ್ರೀಕರಿಸಿ ಇವರೆಲ್ಲ ಏನಿಲ್ಲ, ವೈಯಕ್ತಿಕ ಆಸ್ತಿಗಳಿದಾವು. ಈ ರಿಯಲ್ ಎಸ್ಟೇಟ್ ಒಂದು ಮಾಫಿಯಾ ಐತಿ ದೊಡ್ಡ ಮಟ್ಟದಲ್ಲಿ. ಏನಪ್ಪಾ ಅಂದ್ರೆ ಅದನ್ನ ಒಂದು ಅವರು ವೈಯಕ್ತಿಕ ಆರ್ಥಿಕ ಅಭಿವೃದ್ಧಿಗೋಸ್ಕರ ಈ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಹೊರತು ರೈತರಿಗಾಗಿ ಅಥವಾ ಸಾರ್ವಜನಿಕರಿಗಾಗಿ ಅಲ್ಲ ಅಂತ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತದೆ. ಇವಾಗ ಉತ್ತರ ಕರ್ನಾಟಕ ರೈತರಿಗೆ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಯಾಕೆ ತಾರತಮ್ಯ ತೋರಿಸ್ತದೆ? ಮೊದಲೇ ಅದ ನಮ್ಮ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕ್ರಿ. ನಮ್ಮ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು. ಇನ್ನೂ ಎಷ್ಟು ವರ್ಷ ಅಂತ ಹೇಳಿ ನಾವು ದಕ್ಷಿಣ ಕರ್ನಾಟಕದ ರಾಜಕೀಯ ನಾಯಕರುಗಳ ಚೀಲಗಳಾಗಿ ಜೀವನ ಮಾಡ್ಬೇಕು? ನಮ್ದೇ ಆದಂತ ಉತ್ತರ ಕನ್ನಡ ಪ್ರತ್ಯೇಕತೆ ಘೋಷಣೆ ಮಾಡ್ಲಿಲ್ಲ. ನಮ್ಮ ತೆರಿಗೆ, ನಮ್ಮ ಹಣ, ನಮ್ಮ ಅಭಿವೃದ್ಧಿ ನಮಗಾಗುತ್ತ. ನಾವು ತೆರಿಗೆ ಕಟ್ಟಿರ್ತೀವಿ. ನಾವು ಕಟ್ಟಿದಂತ ತೆರಿಗೆಯನ್ನ ಒಯ್ದ ಆ ಕಡೆ ದಕ್ಷಿಣ ಕರ್ನಾಟಕ ಡೆವಲಪ್ಮೆಂಟ್ ಮಾಡಿದ್ರೆ ನಮಗ್ ಪ್ರಯೋಜನ ಬರೋದೇನು? ಇಲ್ಲಿ ಬೆಳಗಾವದಲ್ಲಿ ಸುವರ್ಣಸೌಧ ಕಟ್ಟಿದ್ದಾರೆ, ಅದು ಸುಮ್ನೆ ಕಸ ಹುಡುಗಕ್ ಆಗ್ತಾ ಇಲ್ಲ, ಅದ್ರ ಮೇಂಟೆನೆನ್ಸ್ ಮಾಡಕ್ ಆಗ್ತಾ ಇಲ್ಲ. 100 ಕೋಟಿ ರೂಪಾಯಿ ಬರೀ ಕೇವಲ ಮೇಂಟೆನೆನ್ಸ್ ಹೋಗ್ತಿದೆ ವಾರ್ಷಿಕವಾಗಿ. ಇಲ್ಲಿ ಯಾರ ಅಧಿಕಾರಿಗಳು ಇರಲ್ಲ, ಯಾವುದೂ ಇರಲ್ಲ. ಸುಮ್ನೆ ಕಾಟೋಚಾರಕ್ಕೆ ಏನಪ್ಪಾ ಅಂದ್ರೆ ಒಂದ್ 15 ದಿವಸ ಅಧಿವೇಶನ ಮಾಡ್ತಿದ್ದಾರೆ, ಆಮೇಲೆ ಮುಗೀತದು. ಬೆಳಗಾವಿ ಸುವರ್ಣಸೌಧ ಕಸ ಹುಡುಗಕ್ಕೂ ಯಾರು ಇರಂಗಿಲ್ಲ. ಅದಕ್ಕೇನಪ್ಪಾ ಅಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂದ್ರೆ ನಾವೆಲ್ಲ ರೈತರ ಮೊದಲ ಎಚ್ಚೆತ್ಕೊಳ್ಬೇಕು. ಈ ರಾಜಕಾರಣಿಗಳು ಏನಿದಾರಲ್ಲ ಇವ್ರು ಅವ್ರ ಚೀಲಗಳಾಗೋದು ಬಂದ್ ಆಗ್ಬೇಕು ಮೊದಲು. ಈಗ ಅಂತಿಮವಾಗಿ ರೈತರ ನಿಲುವು ಏನು? ನಮಗ್ ನೋಡ್ರಿ, ಇಲ್ಲಿ ಈ ವರ್ಷ ಅತಿ ಕಡಿಮೆ ಮಳೆ ಆಗೈತಿ. ಸಂಪೂರ್ಣ ಬರಗಾಲ ಘೋಷಣೆ ಆಗ್ಬೇಕು. ಪ್ರತಿ ಎಕರೆಗೆ 50,000 ರೂಪಾಯಿ ಅಂತ ಪರಿಹಾರ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಜವಾಬ್ದಾರಿಯುತವಾಗಿ ಪರಿಹಾರ ಆಗ್ಬೇಕು. ಮತ್ತು ರೈತರ ಸಾಲ ಮನ್ನಾ ಆಗ್ಬೇಕು ಮೇನು. ಇಂಥ ಪರಿಸ್ಥಿತಿಯಲ್ಲಿ ಇದೇ ರಾಜ್ಯ ಸರ್ಕಾರ ವಿದ್ಯುತ್ ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿತ್ತು. ಸುಮಾರು 4,80,000 ಮನವಿಗಳನ್ನ ರಾಜ್ಯ ಸರ್ಕಾರಕ್ಕೆ ಹೋದಾಗ ಅವ್ರಿಗೆ ಗೊತ್ತಾಯ್ತು ಅರ್ಜಿನೇ ಇಷ್ಟು ಬಂದಾಗಿದ್ರ ಖಾಸಗೀಕರಣ ವಿರೋಧವಾಗಿ ಇನ್ನು ಜನ ಎಚ್ಚೆತ್ತುಕೊಳ್ಳಿಕ್ಕಿಲ್ಲ ಅಂತ ಹೇಳಿ ವಾಪಸ್ ಹಿಂದಕ್ಕೆ ತಗೊಂಡಾರೆ ವಿನ ಇವ್ರೇನು ಹಿಂದಕ್ಕೆ ತಗೊಳ್ಳುವಂತ ಪ್ರಶ್ನೆ ಎದ್ದಿದ್ದಿಲ್ಲ ಇವ್ರಲ್ಲೆಲ್ಲ. ಪ್ರತಿಭಟನೆಯಲ್ಲಿ ತಾವು ಹೇಳಿದ್ದು ಟೌನ್ಶಿಪ್ ಇದೆ. ಹೌದು, ಆ ವಿಷಯವಾಗಿ ತಮ್ಮ ಸಂಘಟನೆ ಅಂತ ಹೋರಾಟ ಹೋಗ್ತೇವೆ. ಹೌದು ಸರ್.
ಏನು ಹೋರಾಟ ಏನು ಹಮ್ಮಿಕೊಂಡಿದ್ದೀರಾ, ಏನು ಕಥೆ? ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಇವಾಗ ಮೊನ್ನೆ ನಡೆದಂತ ಗಲಾಟೆಯಲ್ಲಿ ಅಲ್ಲಿರುವಂತ ಸ್ಥಳೀಯ ರೈತರ ಮೇಲೆ FIR ಮಾಡಿದ್ದಾರೆ. ಸುಮಾರು 35 ಜನರ ಮೇಲೆ FIR ಮಾಡಿದ್ದಾರೆ. ಹೌದಾ? ಈ FIR ಅನ್ನ ವಾಪಸ್ ತಗೋಬೇಕು. ಮೊದಲ ರೈತರ ಮೇಲೆ ಕಂಪ್ಲೇಂಟ್ ಅನ್ನ ಮತ್ತು ಬಿಡದಿ ಟೌನ್ಶಿಪ್ ಅನ್ನ ವಾಪಸ್ ತಗೊಳ್ಳೇಬೇಕು. ಅದು ಯೋಜನೆಯನ್ನ ಈಗ ತಾತ್ಕಾಲಿಕವಾಗಿ 2 ತಿಂಗಳವರೆಗೂ ನಾವು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಆದ್ರ ಅದನ್ನ ಯೋಜನೆ ಕೈ ಬಿಡಲ್ಲ ಅಂತ ಅವರು ಹೇಳಿಲ್ಲ. ತಾತ್ಕಾಲಿಕವಾಗಿ ನಾವು ನಿಲ್ಲಿಸ್ತೀವಿ, ಮುಂದೆ ಆ ಪ್ರಾಜೆಕ್ಟ್ ನಡೆಯೋದೇ ಅಂತ ಹೇಳ್ತಿದ್ರೆ, ನಾವ್ ಹೇಳೋದು ನೀವು ಅದ ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಳ್ಳೋದಾದ್ರೆ ನಮಗ್ ಉತ್ತರ ಕರ್ನಾಟಕ ಪ್ರತ್ಯೇಕ ನಮಗ್ ಕೊಟ್ಟು ಬಿಡ್ರಿ. ಆದ್ರ ಆಗ್ಲಿಲ್ಲ ಮುಂದಿನ ನಡೆ ಏನು? ಮುಂದಿನ ನಡೆ ಎಲ್ಲಾ ರಾಜಕೀಯ ನಾಯಕರ MLA ಗಳ ಮನೆ ಮುಂದೆ ನಾವು ಎಲ್ಲಾ ರೈತ ಸಂಘಟನೆಯವರು ಹೋಗಿ ಧರಣಿ ಕುಂದಿರ್ತೀವಿ. ಇನ್ನಾದ್ರೂ ನೀವು ಎಚ್ಚೆತ್ಕೊಡ್ರಪ್ಪ. ನಿಮ್ಮನ್ನ ನಂಬಿ ನಾವೆಲ್ಲ ಓಟ್ ಹಾಕಿ ನಿಮ್ಮನ್ನ ವಿಧಾನಸೌಧ ಕಳಿಸಿದ್ದೆ, ಅದಕ್ಕ ನಮ್ಮ ಅಭಿವೃದ್ಧಿ ಮಾಡ್ರಿ ಅಂತ ನಾವು ಕಳಿಸಿದೀವಿ. ಆದ್ರೆ ನೀವು ಎಲ್ಲರೂ ಕೂಡ ಹೋಗಿ ಅವ್ರ ಬಾಲ ಬಡಿಯುವಂತ ಕೆಲಸ, ಅವ್ರ ಮನೆ ಗೇಟ್ ಕಾಯುವಂತ ಕೆಲಸ ಯಾಕೆ ಮಾಡ್ತೀರಿ? ನಾವು ಸ್ವಾಭಿಮಾನಿಗಳಾಗಿ ನಾವೆಲ್ಲರೂ ಬದುಕೋಮು. ಪ್ರತ್ಯೇಕತೆ ಬಗ್ಗೆ ನಾವು ಧ್ವನಿ ಎತ್ತೀವಿ ಸರ್. ನಿಮ್ಮ ಹೆಸರು? ಶಂಕರಗೌಡ ಹಿರೇಗೌಡ, ರಾಜ್ಯಾಧ್ಯಕ್ಷರು, ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ.